ಗುಂಡೇಟಿನ ದಾಳಿಗೆ ಒಳಪಟ್ಟಿರ್ತಾರೆ ರವಿ ಅವರ ಆಸ್ಪತ್ರೆ ಖರ್ಚಿಗೆ ಅಂತ ಹೇಳ್ಬಿಟ್ಟು ನಮ್ಮ ನಾಯಕರಾದ ಸಂದೀಪ್ ರೆಡ್ಡಿ ಅವರು 2 ಲಕ್ಷ ರು ಹಣ ಸಹಾಯವನ್ನು ಮಾಡಿರ್ತಾರೆ. ರವಿ ಅವರ ಕುಟುಂಬಸ್ಥನಾಗಿ ಆತನ ಪರವಾಗಿ ನಿಂತ್ಕೊಳ್ಳುವಂತಹ, ನೈತಿಕವಾಗಿ ನಿಂತ್ಕೊಳ್ಳುವಂತಹ ಕೆಲಸ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ನನ್ನ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಆ ಹುಡುಗನಿಗೆ ಇವತ್ತೇನು ಹಾಸ್ಪಿಟಲ್ ಇದ್ದಾರೆ, ನಾನು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಒಂದು 2 ಲಕ್ಷ ರೂಪಾಯಿಗಳನ್ನ ಕಳಿಸೋದಕ್ಕೆ ನಾನು ಹೇಳ್ತೀನಿ. ಬಡವರ ಪರ ನಿಲ್ಲುವಂಥ ಸಾಮರ್ಥ್ಯ, ಶಕ್ತಿ, ಪ್ರೀತಿ, ನಂಬಿಕೆ ಎಲ್ಲಾನು ಕೂಡ ಒಳಗೊಂಡಿರುವಂಥ ನಾಯಕರು ನಮ್ಮ ಶ್ರೀ ಸಂದೀಪ್ ರೆಡ್ಡಿ ಅವರಂತ. ಸರ್, ನಿನ್ನೆ ನಡೆದಂಥ ಮಂಚೇನಹಳ್ಳಿ ರೈತ ಚಳುವಳಿಯಲ್ಲಿ ನಾವು ನಮ್ಮ ಜಿಲ್ಲೆಯಾದ್ಯಂತ ಹಾಗೂ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ರೈತ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಎಲ್ಲ ಪಕ್ಷದ ನಾಯಕರು ಆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರ್ತೀವಿ. ಏನು ಈ ಗುಂಡೇಟಿನ ದಾಳಿಗೆ ಒಳಪಟ್ಟಿರ್ತಾರೆ ರವಿ ಅವರ ಆಸ್ಪತ್ರೆ ಖರ್ಚಿಗೆ ಅಂತ ಹೇಳ್ಬಿಟ್ಟು ನಮ್ಮ ನಾಯಕರಾದ ಸಂದೀಪ್ ರೆಡ್ಡಿ ಅವರು 2 ಲಕ್ಷ ರು ಹಣ ಸಹಾಯವನ್ನು ಮಾಡಿರ್ತಾರೆ. ಅದಲ್ಲದೆ ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ DC ಅವ್ರಿಗೆ ಮನವಿ ಮಾಡಿರ್ತಾರೆ. ಏನು ಆ ಕ್ವಾರಿ ಕ್ರಷರ್ ಏನು ಅನುಮತಿ ಕೊಟ್ಟಿದ್ದಾರೆ ಅದನ್ನು ರದ್ದುಗೊಳಿಸಬೇಕಂತ ಆದೇಶ ಕೂಡ ಅಲ್ಲಿ ಪ್ರತಿಭಟನೆಯಲ್ಲಿ ಅವರು ಆಗ್ರಹವನ್ನು ಕೂಡ ಮಾಡಿರ್ತಾರೆ. ಏನು ಹೇಳ್ತೀರಿ ನಿಮ್ಮ ನಾಯಕರ ಕಾರ್ಯಕ್ಕೆ? ಯಾವ ರೀತಿ ಫೀಲ್ ಆಗುತ್ತೆ? ಇಂಥವರ ನೊಂದವರ ನೆರವಿಗೆ ನಿಂತಾರಲ್ಲ ಸರ್, ಈ ರೀತಿ ಕಾರ್ಯಕ್ರಮಗಳು ಪ್ರತಿದಿನ ನಡೀತಾನೆ ಇರ್ತದೆ. ಅನೇಕ ಕಾರ್ಯಕ್ರಮಗಳನ್ನು ಅವರು ಪ್ರತಿದಿನ ಮಾಡ್ತಾ ಇರ್ತಾರೆ. ಬಡವರ ಪರ ನಿಲ್ಲುವಂಥ ಸಾಮರ್ಥ್ಯ, ಶಕ್ತಿ, ಪ್ರೀತಿ, ನಂಬಿಕೆ ಎಲ್ಲಾನು ಕೂಡ ಒಳಗೊಂಡಿರುವಂಥ ನಾಯಕರು ನಮ್ಮ ಶ್ರೀ ಸಂದೀಪ್ ರೆಡ್ಡಿ ಅವರಂತ ಹೇಳಕ್ಕೆ ಬಯಸ್ತೀನಿ ಸರ್. ಮೊದಲನೇದಾಗಿ ಯಾರ್ಯಾರು ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೊಂದು ನೋವುಂಟು ವಿಚಾರ ಏನು, ಅದರಲ್ಲಿ ನೋವಾಗಿರೋ ವಿಚಾರ ನನಗೆ ಅಂದರೆ, ನಮ್ಮ ಸ್ನೇಹಿತರು ಹಿರಿಯರು ಆದಂಥ ಶ್ರೀ ಮೊದಲಗುಂಟೆ ಕೃಷ್ಣಮೂರ್ತಿ ಅಣ್ಣವರು ಏನು ಈ ಚುನಾವಣೆಯಲ್ಲಿ ಭಾಗಿಯಾಗಿದ್ದರು, ಅವ್ರಿಗೆ ಸೋಲಾಗಿರೋದು ನಮಗೆ ಭಾಳ ನೋವನ್ನುಂಟು ಮಾಡಿದೆ. ಯಾಕೆ ಈ ರೀತಿ ಸೋಲಾಯಿತು ನಮಗೆ ಗೊತ್ತಿಲ್ಲ. ಸ್ವಪಕ್ಷದಲ್ಲೇ ಈ ರೀತಿ ಒಳಜಗಳದಿಂದ ಅವರು ಸೋಲಾಗಿದೆ. ಅದನ್ನು ನಮಗೆ ತಡ್ಕೊಳ್ಳೋಕ್ಕಾಗದೇ ಇರೋಂಥ ನೋವು ಕೂಡ ಉಂಟು ಮಾಡಿದೆ ಸರ್. ನಿಜನೇ ಸರ್. ಈಗ ಒಂದು ಪಕ್ಷದಲ್ಲಿ ವಿರೋಧ, ಈಗ ನಾವು ಯಾವತ್ತೂ ಚುನಾವಣೆಯಲ್ಲಿ ನಿಂತಬೇಕು, ಗೆಲ್ಲಬೇಕಂದ್ರೆ ಮೊದಲನೇದಾಗಿ ನಾವು ನಮ್ಮ ಪಕ್ಷದವ್ರ ಮೇಲೆ ನಂಬಿಕೆ ಇಟ್ಟು ಚುನಾವಣೆ ಎದುರಿಸೋಕ್ಕೆ ಹೋಗ್ತೀವಿ. ಇದರಲ್ಲಿ ಏನಾಗಿತ್ತು, ಸ್ವಂತದವ್ರ ಮೇಲೆ ನಂಬಿಕೆ ಇದ್ದು ಈ ರೀತಿ ಅನ್ಯಾಯ ಆಗ್ತದೆ ಅಂತ ಅವ್ರಿಗೆ ಮುಂಚೆ ತಿಳಿದಿದ್ರೆ ಸ್ಪರ್ಧೆನೂ ಮಾಡ್ತಾ ಇರಲಿಲ್ಲ. ಅವರೊಬ್ಬ ದೊಡ್ಡ ಮಟ್ಟದ ನಾಯಕರಾಗಿದ್ದಾರೆ, ನಮ್ಮ ಪಕ್ಷದಲ್ಲಿ ಹಿರಿಯರಿದ್ದಾರೆ, ಅನೇಕ ಚುನಾವಣೆಗಳು ಅವರು ಎದುರಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆ ಎದುರಿಸಿದ್ದಾರೆ. ಅವರು ಸುಮಾರು 10-15 ವರ್ಷಗಳ ಹಿಂದೆ APMC ಪ್ರೆಸಿಡೆಂಟ್ ಆಗಿದ್ದಂಥವರು. ಈ ರೀತಿ ಅನ್ಯಾಯ ಅವ್ರಿಗೆ ಆಗಬಾರ್ದಾಗಿತ್ತು. ಈ ಹಿಂದೆ ಯಾರೇ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದರೂ ಅವ್ರಿಗೆ ಸೂಕ್ತ ಕ್ರಮ ನಮ್ಮ ಸಂಸದರು ಕೈಗೊಳ್ಳಬೇಕು. ಅದನ್ನು ನಾವು, ಅವರು, ಪಕ್ಷದವ್ರು ಎಲ್ಲರೂ ಸೇರಿ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ ಸರ್. ಈಗ 100% ಎದ್ದು ಕಾಣಿಸ್ತಾ ಇದೆ. ನೀವೇ ಅದನ್ನೆಲ್ಲ ಪ್ರಶ್ನೆ ಮಾಡಿದ್ದೀರಾ, ಮೀಡಿಯಾ ಮಿತ್ರರೇ ಅದನ್ನೆಲ್ಲ ತೋರಿಸಿದ್ದೀರಾ. ಕೃತ್ಯ ಇರೋದ್ರಿಂದನೇ ಅಲ್ವಾ ಅವ್ರು ಸೋಲಾಗಿರೋದು. ಈಗ ಏನು 11 ಜನ ನಮ್ಮ ಸ್ವಪಕ್ಷದವರೇ ಇದ್ದರು, ಅವರಿಂದನೇ ಈಗ 11 ಮತ ಅವ್ರಿಗೆ, 6 ಮತ ಅವ್ರಿಗೆ ಚಲಾವಣೆ ಆಗಿದೆ, ಇನ್ನು 6 ಮತ ಅವ್ರಿಗೆ ಚಲಾವಣೆ ಆಗಿಲ್ಲ. ಅದರಲ್ಲಿ ಇನ್ನು ಸ್ವಪಕ್ಷದವರೇ ಅಲ್ವಾ ಕಾರಣ. ಸೊ ಹಂಗಾಗಿ ಇದು ಈ ರೀತಿ ಯಾವುದೇ ಮುಂದೆ ಚುನಾವಣೆಗಳಲ್ಲಿ ಇದು ಮುಂದುವರಿಬಾರ್ದು. ಇದು ಅನ್ಯಾಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಇದನ್ನು ನಮ್ಮ ಸಂಸದರು ಮೈನು ಇದನ್ನು ನಮ್ಮ ಗಮನದಲ್ಲಿ ಇಟ್ಕೊಂಡು ಈ ರೀತಿ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ವಿರೋಧಿಸೋಂಥ ಕೆಲಸ ನಮ್ಮ ಸಂಸದರು ಮಾಡಬೇಕು. ಈಗ ಮುಂದೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತದೆ, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತದೆ, ನಗರಸಭೆ ಚುನಾವಣೆಗಳು ಬರ್ತದೆ. ಈ ರೀತಿ ಒಬ್ಬರ ಕಾಲು ಒಬ್ಬರು ಹೇಳ್ಕೊಳ್ತಾ ಹೋದರೆ ಇದು ಜಾಸ್ತಿ ಅನ್ಯಾಯ. ಪಕ್ಷಕ್ಕೆ ಅನೇಕ ಕೊಡುಗೆಗಳನ್ನು, ಅನೇಕ ಕಾರ್ಯಕ್ರಮಗಳನ್ನು ಶಕ್ತಿಯುತವಾಗಿ ಸ್ವಂತ ಶಕ್ತಿಯಿಂದ ಬೇರೆ ರೀತಿ ಶಕ್ತಿಗಳೆಲ್ಲ ಒಳಗೊಂಡು ನಮ್ಮ ಕೃಷ್ಣಮೂರ್ತಿ ಅಣ್ಣವರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ. ಇದು ನಮಗಂತೂ ಭಾಳ ನೋವು ಉಂಟು ಮಾಡಿದೆ ಸರ್. ಈಗ ಸರ್, ನಾನು ನಿನ್ನೆ ಮೀಡಿಯಾದಲ್ಲಿ ನೋಡಿದೆ, ಬಹಳ ಹೀನಾಯವಾಗಿದೆ ಈ ಪರಿಸ್ಥಿತಿ. ಈ ಸರ್ಕಾರದ ಅಧಿಕಾರಿಗಳ ಮೇಲೆ ಅವ್ರೇನು ಇವತ್ತು IAS IPS ಈ ಹುದ್ದೆಗೆ ಅವ್ರು ಹೋಗ್ಬೇಕಂದ್ರೆ ಭಾಳ ಶ್ರಮ ಇರ್ತದೆ. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಸ್ಟ್ರಾಂಗಾಗಿ ಓಡಾಟ ಆಗ್ತಾಯಿದೆ. ಯಾರೋ ಕುರಿಗಾಯಿ ಇವತ್ತು UPSCಯಲ್ಲಿ 551ನೇ ರ್ಯಾಂಕ್ ಪಡೆದಿರ್ತಾರೆ. ಅದರಿಂದ ಅವ್ರ ಶ್ರಮ ಎಷ್ಟಿದೆ ಅಂತ ನಮಗೂ ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರನ. ಈಗ ರಾಜಕಾರಣಿ ಏನು ಯಾರೋ ಒಬ್ಬರು ದುಡ್ಡಿರೋ ರಾಜಕಾರಣಿ ಆಗ್ತಾರೆ, MLA MP CM ಎಲ್ಲ ಆಗ್ತಾರೆ. ಒಬ್ಬ ಅಧಿಕಾರಿಯಾಗಿ ಶಿಕ್ಷಣವನ್ನು ಪಡೆದು ಅವ್ರ ಅಧಿಕಾರಿ ಆಗಬೇಕಂದ್ರೆ ಆ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಒಂದು ವೇದಿಕೆಯ ಮೇಲೆ ಈ ರೀತಿ ಅವಮಾನ ಮಾಡೋದು ಎಲ್ರಿಗೂ ಬೇಸರ ಉಂಟು ಮಾಡಿದೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ.
ಸರ್ಕಾರಿ ಹುದ್ದೆ ಮಾತ್ರ ಅವ್ರು ಇರೋವರೆಗೂ ಶಾಶ್ವತ, ಅವರು ರಿಟೈರ್ಡ್ ಆದರೂ ಅವ್ರಿಗೆ ಶಾಶ್ವತ ಇರ್ತದೆ. ಸೊ ದಯವಿಟ್ಟು ಇದನ್ನು ಎಲ್ಲ ರಾಜಕಾರಣಿಗಳು ಗಮನದಲ್ಲಿ ಇಟ್ಕೊಂಡು ಅಧಿಕಾರಿಗಳ ವಿರುದ್ಧ ಈ ರೀತಿ ದುರ್ವರ್ತನೆ ಮಾಡೋದು ನಿಲ್ಲಿಸಬೇಕು ಅಂತ ನಾನು ಆಗ್ರಹ ಮಾಡ್ತಾಯಿದ್ದೀನಿ.